ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NS ಕ್ರಿಯೇಷನ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನಾನು ಸಾಗರ್ ಕೂಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಾನು ಎಲ್ಲ ಒಂದು ವಿಡಿಯೋಗಳಲ್ಲಿ ಕೈನ್ ಮಾಸ್ಟರ್ ಎಡಿಟಿಂಗಲ್ಲಿ ಈ ರೀತಿ ಒಂದು ಪಾರ್ಟಿಕಲ್ ವೀಡಿಯೋಸ್ಗಳನ್ನ ನಿಮಗೆ ಕೊಡ್ತಿದ್ದೆ. ಆದರೆ ಈ ಒಂದು ಪಾರ್ಟಿಕಲ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು. ಈ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಅಲೈಟ್ ಮೋಷನ್ ಒಂದು ಅಪ್ಲಿಕೇಶನ್ ಮೂಲಕ ಅನ್ನೊಂದು ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ಒಂದು ಪಾರ್ಟಿಕಲ್ ಎಫೆಕ್ಟ್ ವಿಡಿಯೋನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋನ ಆಗಿರ್ಬೋದು, ನೀವು ತುಂಬ ಇಷ್ಟಪಡುವಂಥ ಫೋಟೋ ಮೇಲೆ ಬ್ಲೆಂಡಿಂಗಲ್ಲಿ ನೀವು ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ರಾಜೆಕ್ಟ್ ಅಂತ ನಿಮಗೆ ಸಿಗುತ್ತೆ. ಅಲ್ಲಿ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ನೋಡ್ತಾ ಇರ್ಬೋದು ರೇಷಿಯೋಗಳು, ನಿಮಗೆ ಎಲ್ಲ ರೇಷಿಯೋಗಳು ಸಿಗುತ್ತೆ. ನಾನು 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, 1080pಗೆ ಸೆಲೆಕ್ಟ್ ಮಾಡ್ಕೊತೀನಿ, ಫ್ರೇಮ್ ರೇಟ್ನ 30 FPS ಆ್ಯಡ್ ಮಾಡ್ಕೊತೀನಿ, ಮತ್ತು ಬ್ಲಾಕ್ ಕಲರ್ನ ಬ್ಯಾಕ್ಗ್ರೌಂಡ್ಗೆ ಆ್ಯಡ್ ಮಾಡ್ಕೊತೀನಿ. ಯಾಕೆಂದರೆ ನೀವು ಪಾರ್ಟಿಕಲ್ಸ್ನಲ್ವ ಕ್ರಿಯೇಟ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಬ್ಲಾಕ್ ಕಲರ್ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬ್ಲಾಕ್ ಕಲರ್ನ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ, ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಬಾಟಮಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ನಿಮಗೆ ಸಿಗುತ್ತೆ. ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ, ರೈಟಿಂದ ಲೆಫ್ಟ್ಗೆ. ಇಲ್ಲಿ ಆರ್ಟ್ ಶೇಪ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪಲ್ಲಿ ಪಾರ್ಟಿಕಲ್ ಬೇಕೋ ಆ ಶೇಪ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇವಾಗ ಆರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಕಲರ್ ಫಿಲ್ ಅಂತ ಇರುತ್ತಲ್ಲ, ಅಲ್ಲಿ ಕಲರ್ ಫಿಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಪಾರ್ಟಿಕಲ್ಸು ಯಾವ ಕಲರಲ್ಲಿ ಇರಬೇಕು ಆ ಕಲರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಬೇರೆ ಬೇರೆ ಪಾರ್ಟಿಕಲ್ಸ್ಗಳಿಗೆ ಬೇರೆ ಬೇರೆ ಎಫೆಕ್ಟ್ನು ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಅದೇಗೆ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ನಾನೊಂದು ಗ್ರೀನ್ ಕಲರ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತಲ್ಲ, ಕಲರ್ ಫಿಲ್ ಕೆಳಗಡೆ ಇರುತ್ತೆ ಅದು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಬಾಟಮಿಂದ ಸೆಕೆಂಡ್ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊತ ಬರಬೇಕಾಗುತ್ತೆ. ಪಾರ್ಟಿಕಲ್ ಎಫೆಕ್ಟ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಪಾರ್ಟಿಕಲ್ ಸೈಜ್ನ ನೀವು ಡಿಕ್ರೀಸ್ ಮಾಡ್ಕೊತ ಬರಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಸ್ಮಾಲ್ ಸೈಜ್ಗೆ ಇದು ಕನ್ವರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಕಡಿಮೆ ಆಗ್ತಿದೆ, ಸೈಜು ತುಂಬಾ ಕಡಿಮೆ ಆಗ್ತಿದೆ. ಸೈಜ್ನ ನೀವು ಮೀಡಿಯಮ್ ಸೈಜ್ಗೆ ನೀವು ಇಟ್ಕೊಬೇಕಾಗುತ್ತೆ. ಇಟ್ಕೊಂಡು ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ. ಪಾರ್ಟಿಕಲ್ಸ್ ಕಾಣೋ ರೀತಿ ಆದ ನಂತರ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಎಫೆಕ್ಟ್ಸ್ ಅಂತ ಇರುತ್ತಲ್ಲ, ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಆ್ಯಡ್ ಎಫೆಕ್ಟ್ ಅಂತ ಇರುತ್ತಲ್ಲ, ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ರಿಪೀಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಬಾಟಮಲ್ಲಿ ಸ್ಕ್ಯಾಟರ್ ರಿಪೀಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಆ್ಯಡ್ ಆಗಿದೆ. ಆ್ಯಡ್ ಆಗಿದ ನಂತರ ಅಲ್ಲಿ ಕೌಂಟ್ ಅಂತ ಇರುತ್ತಲ್ಲ, ಆ ಕೌಂಟ್ ಮೇಲೆ ನೀವೇನಾದರೂ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಪಾರ್ಟಿಕಲ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ 20 ಪಾರ್ಟಿಕಲ್ಸ್ಗಳಿದ್ದಾವೆ. ಇವಾಗ ನೀವು ನೋಡ್ತಾ ಇರೋದು 20 ಪಾರ್ಟಿಕಲ್ಸ್ಗಳಿದ್ದಿದ್ರೆ ಲೆಫ್ಟ್ಗೆ ಆಗಿರ್ಬೋದು ರೈಟ್ಗೆ ಆಗಿರ್ಬೋದು ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ನಂತರ ಇವಾಗ ನೀವು ನೋಡ್ತಾರೆ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ಕೌಂಟ್ಸ್ನ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಕೌಂಟ್ಸ್ ಇವಾಗ ಏನಾಗ್ತಿದ್ದಾವೆ ಅಂದರೆ ಜಾಸ್ತಿ ಆಗ್ತಿದೆ, ಅಂದರೆ ಪಾರ್ಟಿಕಲ್ ಎಫೆಕ್ಟ್ಗಳು ಏನಾಗ್ತಿದ್ದಾವೆ ಅಂದರೆ ಜಾಸ್ತಿ ಆಗ್ತಿದ್ದಾವೆ. ಏನಾದರೂ 1:1 ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಜಸ್ಟ್ 20 ಪಾರ್ಟಿಕಲ್ಸ್ ಸಾಕಾಗ್ತಿತ್ತು, ಅಂದರೆ ಎನ್ಲಾರ್ಜ್ ಮಾಡಿಬಿಟ್ಟಿದ್ದರೆ ರೇಡಿಯಸಲ್ಲಿ ಆ್ಯಡ್ ಆಗ್ತಿತ್ತು. ಬಟ್ ಇದು 16:9 ರೇಷಿಯೋ ಆಗಿರೋದ್ರಿಂದ ನೀವು ನೋಡೋಕ್ಕಾಗುತ್ತೆ ಸ್ವಲ್ಪ ಪಾರ್ಟಿಕಲ್ಸ್ಗಳನ್ನ ಜಾಸ್ತಿ ತೊಗೊಬೇಕಾಗುತ್ತೆ. ಪಾರ್ಟಿಕಲ್ಸ್ಗಳನ್ನ ಜಾಸ್ತಿ ತೊಗೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ರೇಡಿಯಸ್ ಅಂತ ಇರುತ್ತಲ್ಲ, ರೇಡಿಯಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಪಾರ್ಟಿಕಲ್ಸ್ಗಳನ್ನ ಏನು ಮಾಡ್ತಾ ಇದ್ದೀನಿ ಅಂದರೆ ಜಾಸ್ತಿ ತೊಗೊತಾ ಇದ್ದೀನಿ. ಮತ್ತು ರೇಡಿಯಸ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ರೇಡಿಯಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಪಾರ್ಟಿಕಲ್ ಸೈಜ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಎನ್ಲಾರ್ಜ್ ಆಗ್ತಾ ಹೋಗ್ತಾ ಇರುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂತ ಅಂದರೆ ಫುಲ್ ಕಂಪ್ಲೀಟ್ ಕವರ್ ಆಗೋ ರೀತಿ ನೀವೇ ನೋಡೋಕ್ಕಾಗುತ್ತೆ ಅಂದರೆ ರೇಡಿಯಸ್ ಸೈಜ್ನ ನೀವು ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಕೌಂಟ್ ಅಂತ ಇರುತ್ತಲ್ಲ, ಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಂಟ್ರಿಗೆ ತೊಗೊಂಬಂದ್ಬಿಟ್ಟು ಪಾರ್ಟಿಕಲ್ಗಳನ್ನ ಇವಾಗ ಏನು ಮಾಡಬೇಕಾಗುತ್ತೆ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊತ ಹೋಗಬೇಕಾಗುತ್ತೆ. ಪಾರ್ಟಿಕಲ್ಸ್ಗಳು ಎಲ್ಲ ಕಡೆ ಕವರ್ ಆಗೋ ರೀತಿ ನೀವು ಮಾಡ್ಕೊಬೇಕಾಗುತ್ತೆ. ಕೌಂಟ್ಸ್ ಅಂತ ಇರುತ್ತಲ್ಲ, ಕೌಂಟ್ಸ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಜಾಸ್ತಿ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಪಾರ್ಟಿಕಲ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ರೇಡಿಯಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಕೌಂಟ್ ಜಾಸ್ತಿ ಆಗಿದೆ ಅಂತ ರೇಡಿಯಸ್ ಮೇಲೆ ಎನ್ಲಾರ್ಜ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ಪಾರ್ಟಿಕಲ್ಸ್ ಜಾಸ್ತಿನೇ ಹೋಗುತ್ತೆ. ಪಾರ್ಟಿಕಲ್ ಒಂದಕ್ಕೊಂದು ಅಂಟ್ಕೊಂಡಿರೋ ರೀತಿ ಇರೋದಿಲ್ಲ. ರೇಡಿಯಸಲ್ಲಿ ಏನಾದರೂ ನೀವು ಜಾಸ್ತಿ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಎಲ್ಲ ಅಂಟ್ಕೊಂಡ ರೀತಿ ಕಾಣಿಸ್ತಾ ಇರುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರೋದು ಎನ್ಲಾರ್ಜ್ ಮಾಡ್ಕೊಂಡಿದ್ದೀನಿ. ಎನ್ಲಾರ್ಜ್ ಮಾಡ್ಕೊಂಡು ನಂತರ ಇವಾಗ ಏನಾಗ್ತಿದೆ ಅಂದರೆ ಅಡ್ಜಸ್ಟ್ ಆಗಿದೆ. ನೋಡ್ತಾ ಇರೋದು ಎವಲ್ಯೂಷನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಟೈಮ್ ಲೈನ್ ಸ್ವಲ್ಪ ಮೂವ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ನೀವು ಫಸ್ಟ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟೈಮ್ ಲೈನ್ ನೀವು ಎಷ್ಟು ಸೆಕೆಂಡ್ ಬೇಕು 10 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಿಕೊಂಡು 15 ಸೆಕೆಂಡ್ 20 ಸೆಕೆಂಡ್ ಬೇಕು ಅಂದರೆ ಅಲ್ಲೇ ಆಪ್ಷನ್ ನಿಮಗೆ ಇರುತ್ತೆ. ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು 15 ಸೆಕೆಂಡ್ವರೆಗೂ ಹೋಗಿರುತ್ತೆ. ಪ್ಲಸ್ ಮಾರ್ಕ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎವಲ್ಯೂಷನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಫೈನಲಿಗೆ ಬರಬೇಕಾಗುತ್ತೆ. ಇಲ್ಲಿ ಆನಿಮೇಷನ್ ಎಫೆಕ್ಟ್ ಕೊಡಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಕೂಡ ನೀವೇನು ನೋಡೋಕ್ಕಾಗುತ್ತೆ ಒಂದು 2 ಸೆಕೆಂಡ್ ಬಿಟ್ಟು ಹಿಂದೆಗಡೆಗೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಎವಲ್ಯೂಷನ್ ಅಂತ ಇರ್ತಾರೆ ಇದು ಪಾರ್ಟಿಕಲ್ ಎಫೆಕ್ಟು ರೋಟೇಟ್ ಆಗ್ತಾ ಇರೋ ಎಫೆಕ್ಟ್ ನಮಗೆ ಅನಿಮೇಟ್ ಆಗ್ತಾ ಇರೋ ಎಫೆಕ್ಟ್ ನಮಗೆ ಬರ್ತಿದೆ. ಇದನ್ನು ಕೂಡ ಒಂದು 30ಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ.
ಇವಾಗ ನೀವು ನೋಡ್ತಾರೆ ಒಂದು 30ಗೆ ನಿಲ್ಲಿಸ್ಕೊಂಡಿದ್ದೀನಿ. ಸ್ಪೀಡ್ ಇರುತ್ತಲ್ಲ, ಸ್ಪೀಡ್ನು ಕೂಡ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು 30ಗೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಪಾರ್ಟಿಕಲ್ ಎಫೆಕ್ಟ್ ತುಂಬಾ ಸ್ಪೀಡ್ ಬೇಕಂದರೆ ತುಂಬಾ ಕಡಿಮೆ ಮಾಡ್ಕೊಂಡ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ಪೀಡ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ನೀವು ನೋಡ್ತಾರೆ ಪಾರ್ಟಿಕಲ್ ಎಫೆಕ್ಟ್ಗಳು ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ಸೆಂಟ್ರಲ್ಲಿ ಕಲರ್ನ ಚೇಂಜ್ ಮಾಡೋದಾಗೆ ಇವಾಗ ಒಂದೇ ಕಲರ್ ಇದೆ ಪಾರ್ಟಿಕಲ್ಗಳಲ್ಲಿ, ಬಟ್ ಬೇರೆ ಬೇರೆ ಕಲರ್ಗಳನ್ನ ನೀವು ಹೇಗೆ ಆ್ಯಡ್ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ಮತ್ತು ಆಫ್ ಸೆಟ್ಟು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ಸು ಮತ್ತು ವೈ ಮೈನಸ್ ವೈ ಪ್ಲಸ್ಸು, ರೈಟ್ ಸೈಡು ಲೆಫ್ಟ್ ಸೈಡು ಮತ್ತು ಟಾಪು ಬಾಟಮ್ಗೆ ನೀವು ಅಲೈನ್ ಮಾಡ್ಕೊಬೋದು. ಅಂದರೆ ಪಾರ್ಟಿಕಲ್ಸ್ಗಳು ಯಾವ ಸೈಡಿಗೆ ಬೇಕು ಆ ಸೈಡ್ಗೆ ನೀವು ಆ್ಯಡ್ ಮಾಡ್ಕೊತಾ ಹೋಗ್ತಾ ಇರ್ಬೋದು. ಆಫ್ ಸೆಟ್ಟಲ್ಲಿ ನೀವು ಎಕ್ಸು ಮತ್ತು ವೈ ಇದೆಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು, ಇಲ್ಲಿ ಆ್ಯಂಗಲ್ಲೂ ಕೂಡ ಪಾರ್ಟಿಕಲ್ ಯಾವ ಆ್ಯಂಗಲಲ್ಲಿ ಇರಬೇಕು ಅಂದರೆ ಆರ್ಟ್ ಶೇಪು ಸ್ಟ್ರೈಟ್ ಇದೆ ಅಲ್ವಾ, ಅದನ್ನು ರೋಟೇಟ್ ಆಗೋ ರೀತಿ 90 ಡಿಗ್ರಿ ನಿಮ್ಗೆ ಯಾವ ಡಿಗ್ರಿಗೆ ಬೇಕೋ ಅದಕ್ಕಿಂತ ನೀವು ಕನ್ವರ್ಟ್ ಮಾಡ್ಕೊತಾ ಹೋಗ್ತಾ ಇರ್ಬೋದು. ಫಿಲ್ ಕಲರ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವೊಂದು ಕಲರು ಪಾರ್ಟಿಕಲ್ ಸೆಂಟ್ರಲ್ಲಿ ಬೇರೆ ಬೇರೆ ಕಲರ್ನ ಆ್ಯಡ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾನು ರೆಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಬ್ಲೆಂಡಲ್ಲಿ ಏನಾದರೂ ಫೈನಲ್ವರೆಗೂ ಹೋದರೆ ಬೇರೆ ಕಲರ್ಗಳು ಕೂಡ ಏನಾಗ್ತದೆ ಅಂದರೆ ರೆಡ್ ಕಲರ್ ಆಗ್ತಿದೆ. ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಅಲ್ಟರ್ಮೇಟ್ ಕಾಪೀಸ್ ಅಂತ ಇರುತ್ತಲ್ಲ ಅದನ್ನು ನೀವು ವಿನೇಬಲ್ ಮಾಡಿಬಿಟ್ಟು ಇದನ್ನು ಫೈನಲ್ವರೆಗೂ ಡ್ರ್ಯಾಗ್ ಮಾಡಿದ್ರೆ ಆರ್ಟ್ ಪಾರ್ಟಿಕಲ್ ಮತ್ತು ಗ್ರೀನ್ ಪಾರ್ಟಿಕಲ್ ಬೇರೆ ಬೇರೆ ಪಾರ್ಟಿಕಲ್ಸ್ಗಳು ನಮ್ಗೆ ಇವಾಗ ಕ್ರಿಯೇಟ್ ಆಗ್ತಾ ಇರುತ್ತೆ. ಬ್ಲೆಂಡಿಂಗ್ನ ನೀವು ಆನ್ ಮಾಡಿಬಿಟ್ಟು ಇದನ್ನು ಏನಾದರೂ ಡ್ರ್ಯಾಗ್ ಮಾಡ್ಕೊಂಡ್ರೆ ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ಕಂಪ್ಲೀಟ್ಲಿ ಇವಾಗ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ, ನಂತರ ನೀವು ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಸೂಪರ್ ಆಗಿ ಬರ್ತಿದೆ ಪಾರ್ಟಿಕಲ್ ಎಫೆಕ್ಟ್ಗಳೆಲ್ಲ. ಇದೇ ರೀತಿ ಈ ಪಾರ್ಟಿಕಲ್ ಎಫೆಕ್ಟ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ. ಅಲ್ಲಿ ಶೇರ್ ಬಟನ್ ಇರುತ್ತೆ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಎಕ್ಸ್ಪೋರ್ಟ್ ಆಗಿರುತ್ತೆ. ಮತ್ತು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನೀವು ಯೂಸ್ ಮಾಡಿಕೊಂಡು ಬ್ಲೆಂಡಿಂಗಲ್ಲಿ ನೀವು ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ರೆ ನೀವು ಯಾವ ಒಂದು ಫೋಟೋ ಮೇಲೆ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡ್ರೆ ಆ ಒಂದು ಫೋಟೋ ಮೇಲೆ ಆ್ಯಡ್ ತುಂಬಾ ಬ್ಯೂಟಿಫುಲ್ ಆಗಿ ಬರುತ್ತೆ. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.